ಸಕ್ಕರೆ ನಾಡು ಮಂಡ್ಯ ರಣರಣ ಅಂತ ಇದೆ. ದಿನದಿಂದ ದಿನಕ್ಕೆ ಪ್ರಚಾರದ ಭರಾಟೆ ಕೂಡ ಜೋರಾಗ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ದರ್ಶನ್ ಬಲ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ರೋಡ್ ಶೋನಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಮಳವಳ್ಳಿಯ ಹಲಗೂರು ವ್ಯಾಪ್ತಿಯಲ್ಲಿ ದರ್ಶನ್ ಬೃಹತ್ ರೋಡ್ ಶೋವನ್ನು ನಡೆಸಿದ್ದಾರೆ. ನಾನು ಯಾವುದೇ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇಲ್ಲ, ವ್ಯಕ್ತಿಯ ಪರವಾಗಿ ಅಷ್ಟೇ ನನ್ನ ಪ್ರಚಾರ. ಸುಮಮ್ಮನಿಗೆ ಟಿಕೆಟ್ ಸಿಗ್ಲಿಲ್ಲ, ನಮಗೆ ಪ್ರಚಾರ ಮಾಡಿ ಅಂತೇಳಿ ನರೇಂದ್ರ ಸ್ವಾಮಿ ಅವರು ಕೇಳಿಕೊಂಡ್ರು. ಮೊದಲು ಕೇಳಿದ್ದಕ್ಕೆ ಪ್ರಚಾರ ನಡೆಸ್ತಾ ಇದ್ದೇನೆ ಅಂತ ಹೇಳಿ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 2019ರ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಪರವಾಗಿ ಯಶ್ ಮತ್ತು ದರ್ಶನ್ ಅಬ್ಬರಿಸಿದ್ರು, ದೊಡ್ಡ ಮಟ್ಟದ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಈ ಬಾರಿ ಸುಮಲತಾ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಾಗಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಈ ನಡುವೆ ಸುಮಲತಾ ಅಂಬರೀಶ್ ಅವರ ದತ್ತು ಮಗ ಅಂತೇಳಿ ಗುರುತಿಸಿಕೊಂಡಿರುವಂತಹ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸ್ಟಾರ್ ಚಂದ್ರು ಅವರ ಪರವಾಗಿ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಲ್ಲಿದ್ದಂತಹ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ದರ್ಶನ್ ಅವರು ಮಾಡಿದ್ದಾರೆ. ನಾನು ಯಾವುದೇ ಪಕ್ಷದ ಪರವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ಬಂದಿಲ್ಲ, ನರೇಂದ್ರ ಸ್ವಾಮಿ ಅವರು ಕರೆದ್ರು, ಹಾಗಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಪಕ್ಷದ ಪರ ನಾನು ಬರಲ್ಲ, ಬರೋದು ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹ ಇವತ್ತು ನೆನೆಸ್ಕೊಳ್ತೀವಿ, ಪ್ರೀತಿ ಆಶೀರ್ವಾದನೂ ಇಲ್ಲ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವ್ರು ಇದ್ದಾರೆ, ಯಾಕಂದ್ರೆ ಈಗಲೇ ಹೇಳ್ಬಿಟ್ರೆ ನಮ್ಮ ಏನೇನೋ ಹಾಕ್ಬಿಟ್ರೆ ಅನ್ನೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾರು ಸುಮಮ್ಮನಿಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಿಜ ಅಲ್ವಣ? ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, 2019ರ ಚುನಾವಣೆಯಲ್ಲಿ ಸುಮಲತಾ ಪರವಾಗಿ ಕೆಲಸ ಮಾಡಿದಂತಹ ದರ್ಶನ್ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಯಾವ ರೀತಿಯ ಸಂದೇಶ ಕೊಡುತ್ತೆ ಇದು? ಸುಮಲತಾ ಅವರ ಗಮನಕ್ಕೆ ಬಂದಿಲ್ವಾ, ಹೇಗೆ ಅಂತ? ಖಂಡಿತಪ್ಪ, 2019 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತು ಹಳ್ಳಿ ಸುತ್ತಿ ದರ್ಶನ್ ಅವರು ಪ್ರಚಾರ ಮಾಡಿದ್ರು. ಇದಾದ ಬಳಿಕವಾಗಿ ದರ್ಶನ್ ಅವರು ಸುಮಲತಾ ಅಂಬರೀಶ್ ಅವರು ನನ್ನ ತಾಯಿ ಇದ್ದಂಗೆ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಸುಮಲತಾ ಅಂಬರೀಶ್ ಅವರು ನನ್ನ ಮೊದಲನೇ ಮಗ ದರ್ಶನ್ ಅಂತಲೂ ಸಹ ಹೇಳಿದ್ರು. ಇದಾದ ನಂತರವಾಗಿ ಕಳೆದ 5 ವರ್ಷಗಳಿಂದಲೂ ಕೂಡ ರಾಜಕೀಯ ನಿರ್ಧಾರಗಳಾಗ್ಬೋದು, ಒಂದಷ್ಟು ಬೆಳವಣಿಗೆಗಳ ವಿಚಾರದಲ್ಲೂ ಕೂಡ ದರ್ಶನ್ ಅವರು ಸುಮಲತಾ ಜೊತೆಯವರೇ ಇರ್ತಾ ಇದ್ರು. ಅಂದ್ರೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಸುಮಲತಾ ಅವರ ನಿಲುವು ಏನಾಗುತ್ತೆ ನಿಟ್ಟಿನಲ್ಲಿ ಒಂದು ಸಭೆ ಕೂಡ ಆಯ್ತು. ಆ ಸಭೆಯಲ್ಲಿ ಸುಮಲತಾ ಅಂಬರೀಶ್ ಅವರು ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂತ ಸಹ ಹೇಳಿದ್ರು. ಆ ವೇಳೆ ದರ್ಶನ್ ಕೂಡ ಇದ್ರು. ಇದಾದ ಬಳಿಕವಾಗಿ ದರ್ಶನ್ ಅವರು ಇದೀಗ ಪ್ರಚಾರವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಬಳಿಕವಾಗಿ ಮೈತ್ರಿಯು ಕೂಡ ಬೆಂಬಲ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ದರ್ಶನ್ ಅವರ ಪ್ರಚಾರ ಈ ಸಾಕಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿರುತ್ತದೆ. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರು ಒಂದ್ ಕಡೆ ಬಿಜೆಪಿಗೆ ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಇತ್ತ ದರ್ಶನ್ ರವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಿರೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು. ಆದ್ರೆ ಇದೀಗ ದರ್ಶನ್ ಅವರು ಸ್ವತಃ ಅದಕ್ಕೆ ತೆರೆ ಎಳೆದಿದ್ದಾರೆ. ನಾನು ವ್ಯಕ್ತಿ ಪರವಾಗಿ ಬಂದಿರೋದು, ಪಕ್ಷದ ಪರವಾಗಿಲ್ಲ ಅಂತ ಹೇಳಿ ಸ್ಟಾರ್ ಚಂದ್ರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.